ರಾಜಿ ಸಂಧಾನ ಮಾಡ್ಕೊಂಡ್ರು ಅಂದ್ರೆ ಬಿಫೋರ್ ಕೇಸ್ ಆಗೋಕ್ಕಿಂತ ಮುಂಚೆ ಸ್ವಯಂ ವಿಚ್ಛೇದನ ಪತ್ರ ಅಂತ ಒಬ್ಬ ಹುಡುಗಿ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿರುವಂಥದ್ದು ಸಾಕ್ಷ್ಯಾಧಾರಗಳು ಕೂಡ ಇರುವಂಥದ್ದು ಅದು ಎಷ್ಟು ಮಟ್ಟಿಗೆ ಈಗ ಕಾನೂನು ರೀತಿಯಲ್ಲಿ ಮಾನ್ಯತೆ ಪಡೆಯುತ್ತೆ ಅನ್ನೋದು. ಯಾಕೆಂದರೆ ನಮಗೆ ಮುಖ್ಯವಾಗಿ ತಾವು ಕೇಳ್ದಂಗೆ ಈಗ ಹುಡುಗಿ ಬಾಲಕಿ ಅನ್ನೋದು ಗೊತ್ತಾಗಿದ್ದೇ ಆ ಒಂದು ಪತ್ರದಿಂದನೇ ನಮಗೆ ಸ್ಪಷ್ಟವಾಗ್ತದೆ. ಎಲ್ಲರೂ ಅದು ಏನು ವಿಚ್ಛೇದನ ಪ್ರಮಾಣ ಪತ್ರ ಅಂತ ಏನು ಮಾಡ್ಕೊಂಡಿದ್ದಾರೆ, ಸೊ ಅದರಲ್ಲಿ ಕೂಡ ಮೆನ್ಷನ್ ಇದೆ. ಸೊ ವಿವಾಹ ಆಗಿರ್ತಕ್ಕಂಥ ಡೇಟು ಇದೆ, ಬಟ್ ಎಲ್ಲಿನೂ ಮ್ಯಾಚ್ ಆಗ್ತಾ ಇಲ್ಲ ಅವರ ಒಂದು ಜನನ ದಿನಾಂಕ. ಸೊ ಅದು ಕೂಡ ನಮಗೆ ಸಾಕ್ಷ್ಯ ಆಗ್ತದೆ ನಮಗೆ ಇವರು ಬಾಲ್ಯ ವಿವಾಹ ಮಾಡಿದ್ದಾರೆ ಅನ್ನೋದನ್ನು. ಸರಿ, ಎಷ್ಟೋ ಕಡೆ ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹ ಆಗ್ತಾನೆ ಇರ್ತವೆ. ಎಲ್ಲೊಂದು ಕಡೆ ಕಲ್ಯಾಣ ಮಂಟಪದವ್ರದ್ದು ಕೂಡ ಎಲ್ಲೊಂದು ಕಡೆ ಮಹತ್ವ ಜವಾಬ್ದಾರಿ ಇರ್ತದೆ. ಅವರು ಎಲ್ಲೊಂದು ಕಡೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನ್ನೋದು ಸ್ಪಷ್ಟ. ಹೌದು, ಬಾಲ್ಯ ವಿವಾಹದ ಸೆಕ್ಷನ್ 11 ಕೂಡ ಸಹಕರಿಸಿದವ್ರ ಮೇಲೆ FIR ಹಾಕಬೇಕು ಅಂತೇಳಿ ಇದೆ. ನಾವು ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ. ಇನ್ವೆಸ್ಟಿಗೇಷನಲ್ಲೇ ಅದನ್ನೆಲ್ಲ ಮಾಡ್ಕೋತಾರೆ ಯಾರ್ಯಾರು ಭಾಗಿಯಾಗಿದ್ರು ಅಂತ. ಯಾಕಂದರೆ ನಮಗೆ ಮಾಹಿತಿ ಇಲ್ಲ ಯಾರು ಅನ್ನೋದ್ರ ಪರ್ಟಿಕ್ಯುಲರ್ ಯಾರು ಗೊತ್ತಿಲ್ಲ. ಸೊ ಅದನ್ನು ಇನ್ವೆಸ್ಟಿಗೇಷನಲ್ಲಿ ಮಾಡಿಕೊಂಡು ಮುಂದೆ ಅದನ್ನ ಕ್ರಮ ತಗೋತಾರೆ. ಈಗ 3 ಜನರ ಮೇಲೆ ಈಗ ಸದ್ಯಕ್ಕೆ ಬಾಲಕಿಯ ತಾಯಿ ಮತ್ತು ಇಲ್ಲಿ ಯಾರು ಅಪ್ರಾಪ್ತೆ ಬಾಲಕಿಯನ್ನು ಮದುವೆ ಆಗಿದ್ರು ಹುಡುಗ ಮತ್ತು ಅವ್ರ ತಾಯಿ ಪೊಲೀಸ್ ಸ್ಟೇಷನ್ನು ಮಹಿಳಾ ಪೊಲೀಸ್ ಠಾಣೆ ರಾಯಚೂರಿನಲ್ಲಿ ನಾವು ಈ ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ. ಬಾಲ್ಯ ವಿವಾಹದ 9 ಮತ್ತು 10ನೇ ಸೆಕ್ಷನನ್ನು ನಾವು ಪ್ರಕರಣ ದಾಖಲಿಸಿದ್ದೇವೆ. ಎಷ್ಟು ಮಟ್ಟಿಗೆ ಶಿಕ್ಷಾರ್ಹ ಅಪರಾಧ ಸರ್ ಇದು? 2 ವರ್ಷದ ಶಿಕ್ಷಾರ್ಹ ಅಪರಾಧ ಮತ್ತು ಅಥವಾ 1 ಲಕ್ಷದ ಫೈನ್ ಹಾಕ್ತಾರೆ. ಕೆಲವು ಇದುಗಳಲ್ಲಿ ಎರಡೂ ಕೂಡ ಶಿಕ್ಷೆಗಳಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸರ್. ಈಗ ಬಾಲ್ಯ ವಿವಾಹ ಅನ್ನೋದು ಈಗ ನೀವು ಪ್ರಕರಣ ದಾಖಲಿಸಿದ್ರಿ. ಈಗ ನೆಕ್ಸ್ಟು ಬಾಲಕಿನ ಬಾಲಮಂದಿರ ಕಳಿಸುವಂಥ ಪ್ರೋಸೆಸ್ಸು ಅದು ಏನು ನೀವು ಮಾಡೋಂಥದ್ದು ಏನಿದೆ? ಅದನ್ನು ಮುಂದೆ ಮಾಡ್ತೀವಿ ಸರ್. ಬಾಲಕಿ ಈಗ ಆಲ್ರೆಡಿ ಈಗೇನು ಅಪ್ರಾಪ್ತ ಬಾಲಕಿ ಅಂತ ನಾವು ಹೇಳ್ತಾ ಇದ್ದೀವಿ, ಅವರು ಈಗಾಗಲೇ ಯಾದಗಿರಿ ಬಾಲಕಿಯರ ಬಾಲಮಂದಿರದಲ್ಲಿ ಇದ್ದಾರೆ. ನಮ್ಮ ಇಲಾಖೆಯ ಆದಿಂದಲೇ ಇದ್ದಾರೆ ಮತ್ತು ಪೊಲೀಸರು ಕೇಳಿದಾಗ ಅವ್ರಿಗೆ ನಮ್ಮ ಇಲಾಖೆಯಿಂದ ಸಹಕರಿಸ್ತೀವಿ ಸರ್. ಅವರು ಕರ್ಕೊಂಬರ್ಬೇಕು ಅಂತಂದರೆ ಎಸ್ಕಾರ್ಟ್ ಮುಖಾಂತರ ಕರ್ಸೋಕ್ಕಿಸ್ತೀವಿ ಸರ್. ನನ್ನ ಹೆಸರು ಮಹೇಶ್ ಅಂತೇಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಗಿಲೇಸೂರು ಪ್ರಾಜೆಕ್ಟ್.